ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಅಮೇರಿಕ ಮತ್ತು ಚೀನಾದ ನಡುವೆ ಏನು ಟ್ರೇಡ್ ವ್ಯಾಪಾರ ಏನಿದೆ, ವ್ಯಾಪಾರ ಒಪ್ಪಂದ ಒಂದು ಹಂತಕ್ಕೆ ಬಂದಿದೆ. ಈ ಕಾರಣದಿಂದಾಗಿ ಒಂದು ಇಬ್ಬರ ನಡುವಿನ ಮಾತುಕತೆ ಸೌತ್ ಕೊರಿಯಾದಲ್ಲಿ ನಡೀತು. ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಇಬ್ಬರು ಮಾತಾಡಿದ ಪರಿಣಾಮ ಆಗಿ ಚೀನಾದ ಮೇಲೆ ಪಾಕಿಸ್ತಾನ ವಿಧಿಸಿದ್ದಂತಹ ತೆರಿಗೆ ಪ್ರಮಾಣವನ್ನು 50ರಿಂದ 47ಕ್ಕೆ ಇಳಿಸಲಾಯಿತು. ಸೊ ನಾವು ಇದನ್ನು ಭಾರತದ ದೃಷ್ಟಿಯಿಂದ ನೋಡೋದಾದರೆ, ಈಗ ಭಾರತಕ್ಕೆ 50% ವಿಧಿಸಲಾಗಿದೆ. ಅತಿ ಹೆಚ್ಚು ತೆರಿಗೆಯನ್ನು ವಿಧಿಸಿದ ದೇಶ ಭಾರತ. ಅಮೇರಿಕ ಎಲ್ಲ ರಾಷ್ಟ್ರಗಳಿಗಿಂತೂ ಅತಿ ಹೆಚ್ಚು ತೆರಿಗೆಯನ್ನು ಭಾರತದ ಮೇಲೆ ವಿಧಿಸಿದೆ. ಈಗ ಚೀನಾ ಮತ್ತು ಅಮೇರಿಕ G2 ಮಾತನಾಡ್ತಾ ಇದೆ. G2 ಇದು ಭಾರತದ ಮೇಲೆ ಏನು ಕ್ವಾಡ್ ದೇಶಗಳೇನಿವೆ ಅದರ ಮೇಲೆ ಭಾಳ ಡಿಫ್ರೆಂಟ್ ಆದ ಪರಿಣಾಮವನ್ನು ಬೀರುವ ಚಾನ್ಸಸ್ ಇದೆ. ಅಮೇರಿಕ ಮತ್ತು ಚೀನಾ ಹತ್ತಿರ ಬಂದರೆ ಮಧ್ಯ ಸಿಕ್ಕಾಕ್ಕೊಳ್ಳೋರು ಯಾರು? ಯೋಚನೆ ಮಾಡಿದ್ದೀರಾ? ಯಾಕೆಂದರೆ ನಮಗೆ ಚೀನಾ ಮೊದಲೇ ವೈರಿ ರಾಷ್ಟ್ರ ಅಂತ ಕಲಿಸಲಾಗಿದೆ. ಚೀನಾವನ್ನು ಪ್ರತಿದಿನ ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯವರು ಬೈದು ಚೀನಾ ವಿರೋಧಿ ನೀತಿಯನ್ನು ಒಂದು ಕಡೆ, ಈಗ ಅಮೇರಿಕ ವಿರೋಧಿ ನೀತಿ ಒಂದು ಕಡೆ. ಸೊ ಇವೆರಡೂ ಕೂಡ ಈಗ ಈ ಎರಡೂ ರಾಷ್ಟ್ರಗಳು ಏನಿವೆ ಭಾರತ ಸ್ನೇಹಿ ರಾಷ್ಟ್ರಗಳಲ್ಲ. ಅಂಡರ್ಸ್ಟ್ಯಾಂಡ್, ಇದನ್ನು ಅರ್ಥ ಮಾಡ್ಕೋತಾವೆ. ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಇದಾರಲ್ಲ, ಡೊನಾಲ್ಡ್ ಟ್ರಂಪ್ ಅವ್ರ ಹೆಸರನ್ನೇ ನಮ್ಮ ಪ್ರಧಾನಿ ಒಂದು 2-3 ಸಲ ತಪ್ಪು ಹೇಳಿದರು. ಡೊನಾಲ್ಡ್ ಟ್ರಂಪ್ ಅಂದಿದ್ದು ಪಾಪ ತಪ್ಪಲ್ಲ, ಅದು ಕೆಲವೊಮ್ಮೆ ಆಗುತ್ತೆ. ಸೊ ನನ್ನ ಆತ್ಮೀಯ ಗೆಳೆಯ ಅಂತ ಹೇಳ್ಬಿಟ್ಟು ಮೋದಿಯವರಿಗೇ ಡೊನಾಲ್ಡ್ ಟ್ರಂಪ್ ಗುಡ್. ಈ ನೋಡಿ, ಎಲ್ಲಿ ಸೌತ್ ಕೊರಿಯಾ ಮೀಟಿಂಗ್ ಸಂದರ್ಭದಲ್ಲಿ ಅವರು 54ನೇ ಬಾರಿ 54th ಟೈಮ್ ಈ ಸೆಟ್ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಿಲ್ಲಿಸಿದವನು ನಾನು. 54ನೇ ಬಾರಿ. ಅದಕ್ಕೆ ಒಂದು ಬಾರಿ ಆದರೂ ನಮ್ಮ ಪ್ರೀತಿಯ ಪ್ರಧಾನಿಗಳು, 56 ಇಂಚಿನ ಪ್ರಧಾನಿಗಳು ಉತ್ತರ ಕೊಡಬೇಕಿತ್ತು ಅಲ್ವಾ? ಯಾಕೆ ಟ್ರಂಪ್ ಅಂದರೆ ಹೆದರ್ತಿದ್ದಾರೆ ಅವರು? ಟ್ರಂಪ್ಗೆ ಯಾಕೆ ಉತ್ತರ ಕೊಡ್ತಿಲ್ಲ? ಪಾಕಿಸ್ತಾನದ ನೋಡಿ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ, ಜಾಡಿಸಿ ಮಲಗಿಸ್ಬಿಡ್ತಾರೆ ನಮ್ಮ ಪ್ರಧಾನಿಗಳು. ಪಾಕಿಸ್ತಾನ ಇರ್ಬೇಕು ರೀ, ಅದ್ಭುತ ಕಂಡ್ರಿ. ಪಾಕಿಸ್ತಾನ ಸಿಕ್ಕರೆ ಹಂಗೆ ಮಾತಾಡಲ್ಲ ಅವರು. ಪಾಕಿಸ್ತಾನ, ಬಾಂಗ್ಲಾದೇಶ, ಭೂತಾನ ಎಲ್ಲರೂ ನಮ್ಮ ಪ್ರಧಾನಿಗಳು ಜಾಡಿಸ್ತಾರೆ. ಅಮೇರಿಕ ಪ್ರಶ್ನೆ ಬಂದರೆ ಮಾತ್ರ ಯಾವ್ಯಾವ ಮಾತು. ಇದು ಡಿಪ್ಲೊಮಸಿನಾ? ಇದು ಏನಿದು? ಸೊ ಎನಿವೆ, ಅವ್ರು ಇನ್ನೊಂದನ್ನು ಸೇರಿಸುತ್ತಲೂ ಸೌತ್ ಕೊರಿಯಾದಲ್ಲಿ ಯಾರು ಡೊನಾಲ್ಡ್ ಟ್ರಂಪ್ ಅವರು ಏನು ಅಂದರೆ, ಈ ಯುದ್ಧದಲ್ಲಿ 7 ಯುದ್ಧ ವಿಮಾನಗಳು ಉರುಳಿದವು ಅಷ್ಟೇ ಹೇಳಿಲ್ಲ ಅವರು, ಮೊದಲು ಹೇಳಿದ್ರನ್ನ. ಇದಕ್ಕಿನ್ನೊಂದು ಎಕ್ಸ್ಟ್ರಾ ಸೇರಿಸಿದ್ರು ಅವರು. ಇದರಲ್ಲಿ 7 ಬ್ಯೂಟಿಫುಲ್ ನ್ಯೂ ಏರ್ಕ್ರಾಫ್ಟ್ಸ್. ಎಷ್ಟು ಹೇಳಿ? 7 ಹೊಸ ಬಹಳ ಸುಂದರವಾದ ಹೊಸ ವಿಮಾನಗಳೇನಿವೆ ಅದನ್ನ ಈ ಯುದ್ಧದಲ್ಲಿ ಉಳಿಸಲಾಯಿತು. ಏನಂತಿದ್ದಾರೆ ಅವ್ರು ಹಾಗಿದ್ರೆ? ಸೊ ಹೊಸ ಯುದ್ಧ ವಿಮಾನ ಇದ್ದಿದೆಯಲ್ಲ, ಅದು ನಮ್ಮದೇನೆ. ಹೊಸದು ರಫಾಲ್ ತಗೊಂಡಿದ್ವಿ. ಪಾಕಿಸ್ತಾನದ ಹೊಸದಿಲ್ಲ, ಚೀನಾದಂತ ತಗೊಂಡಿದ್ದೆಲ್ಲ ಹಳತೆ ಇಟ್ಕೊಂಡು ಯೂಸ್ ಮಾಡ್ತೀವಿ. ಅಂದರೆ ಈ 7 ಯುದ್ಧ ವಿಮಾನಗಳು ಭಾರತದ? ಈ ಪ್ರಶ್ನೆಗೆ ಉತ್ತರ ಕೊಡುವವರು ಯಾರು? ನಮ್ಮವ್ರು ಮಾತೇ ಆಡಲ್ಲ. ಈಗ ಆ್ಯಕ್ಚುಲಿ ಇನ್ನೊಂದು ಕುತೂಹಲ ಗೊತ್ತಾ? ಏನು ಸೌತ್ ಕೊರಿಯಾದಲ್ಲಿ ಮಾತುಕತೆ ನಡೀತಲ್ಲ, ಇದ್ರ ಬಗ್ಗೆ ನಮ್ಮ ವಿದೇಶಾಂಗ ಇಲಾಖೆ ಕೂಡ ರಿಯಾಕ್ಟೇ ಮಾಡಿಲ್ಲ. ನಾವು ರಿಯಾಕ್ಟ್ ಮಾಡೋದು ಬಿಟ್ಬಿಟ್ಟಿದ್ದೀವಿ, ಅವ್ರನ್ನ ಮೀಟ್ ಮಾಡೋದು ಬಿಟ್ಬಿಟ್ಟಿದ್ದೀವಿ. ಟ್ರಂಪನ್ನು ಮೀಟ್ ಮಾಡಲ್ಲ ನಾವು. ಟ್ರಂಪ್ ಫೋನ್ ತಗೊಂಡಿಲ್ಲ ಅಂತ ಹೇಳ್ತೀವಿ. ನಮ್ಮ ಪ್ರಧಾನಿ ಏನ್ರಿ ಟ್ರಂಪ್ ಫೋನ್ ಮಾಡಿದರೆ ತಗೊಳ್ಳೋದಿಲ್ಲ ನಾವು ಅಂತ. ಪರಿಣಾಮ ಏನು? ವಿ ಸಫರಿಂಗ್. ಯಾರು ಸಫರ್ ಆಗ್ತಿದ್ದಾರೆ? ನಾವಲ್ವಾ? ಈ ಸಫರ್ ನೋಡಿ. ಇದಕ್ಕೆ ಇನ್ನೊಂದು ಹೇಳ್ತೀನಿ. ಇದಕ್ಕೆ ಮೇನ್ ಕನ್ಸರ್ನ್ ಏನು ಇಂಡಿಯಾ ಮತ್ತು ಇದ್ರ ನಡುವೆ ಗೊತ್ತಾ?
ರಷ್ಯಾದಿಂದ ನೀವು ಇಂಧನವನ್ನು ಖರೀದಿ ಮಾಡೋದು ಅಲ್ವಾ, ಕಡಿಮೆ ಬೆಲೆಗೆ ತಗೋ ಮೂಲಕ ರಷ್ಯಾದ ಆರ್ಥಿಕತೆಗೆ ಇದಾಗುತ್ತೆ ಅಂತ. ಈ ಬಗ್ಗೆ ಭಾರತದಲ್ಲಿರುವ ರಷ್ಯಾ ರಾಯಭಾರಿ ಇವತ್ತು ಅವರು ರಿಯಾಕ್ಟ್ ಮಾಡಿದ್ದಾರೆ ಒಂದು ವಾಹಿನಿಯಲ್ಲಿ. ಇದು ನಮಗೆ ಮಾತ್ರ ಅಲ್ಲ, ಇಂಡಿಯಾಕ್ಕೆ ಲಾಭ ಆಗುತ್ತೆ, ಇಂಡಿಯಾಕ್ಕೆ ಇದು ನಮ್ಮದಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಮೂಲಕ ಜವಾಬ್ದಾರಿಯನ್ನೆತ್ತಿ ಇಂಡಿಯಾದ ಮೇಲೆ ಹಾಕಿದ್ದಾರೆ ರಷ್ಯಾ. ಆದರೆ ಏನು ಕಡಿಮೆ ಬೆಲೆಯಲ್ಲಿ ನೀವು ಇಂಧನ ತಗೊಂಡ್ರಲ್ಲ, ಅದರ ಲಾಭ ಸಿಗ್ತಾ? ಯಾವಾಗ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಆಯ್ತಲ್ವ, ಆವಾಗಿಂದ ನಾವು ಖರೀದಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಅತಿ ಕಡಿಮೆ ಬೆಲೆಗೆ. ಇನ್ನು ನಾವು 40 ಪರ್ ಬ್ಯಾರಲ್ $40 ಅನಿಸುತ್ತೆ ನನಗೆ, ಸಬ್ಜೆಕ್ಟ್ ಟು ಕರೆಕ್ಷನ್, 35 $40. ವಿಶ್ವದಲ್ಲಿ $70 $80 ಪರ್ ಬ್ಯಾಲರಿಗೆ ಇರಬೇಕಾದ್ರೆ ನಮಗೆ $40 ಸಿಕ್ತು. ಅದರ ಲಾಭ ಸಿಕ್ಕಿದೆ ಯಾರಿಗೆ ಸರ್? ನೀವು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕಡಿಮೆ ಕೊಡ್ತಿದ್ವಾ? ಕಡಿಮೆ ಆಗಿದೆಯಾ? ಕಳೆದ 2-3 ವರ್ಷದಲ್ಲಿ ಪೆಟ್ರೋಲ್ ಬೆಲೆ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ. ಹಾಗಿದ್ದರೆ ನೀವು ಕಡಿಮೆ ಬೆಲೆಯಲ್ಲಿ ಏನು ಖರೀದಿ ಮಾಡಿದಿರಿ ಈ ಒಂದು ಇಂಧನವನ್ನು, ರಷ್ಯಾ ಅಂದೆಲ್ಲ ಹೋಯ್ತು ಅದು. ಅದರ ಲಾಭ ಆಗಿದೆ ಯಾರಿಗೆ ಗೊತ್ತಾ? ಹೇಳಿ ನೋಡೋಣ ಯಾರಿಗಾಗಿದೆ ಅಂತ. ಅಂಬಾನಿ ಸಾಹೇಬರಿಗೆ, ಮುಖೇಶ್ ಅಂಬಾನಿ, ಇಡೀ ಮುಖೇಶ್ ಅಂಬಾನಿಯವರ ಕಂಪನಿ ಈ ಒಂದು ಇಂಧನಗಳನ್ನು ಖರೀದಿ ಮಾಡಿದ್ದು. ಅದರ ಮೂಲಕ ಅವರು ಜೇಬು ತುಂಬಲಾಯಿತು. ಹಾಗಿದ್ದರೆ ಈ ದೇಶದಲ್ಲಿ ಯಾಕೆ ಅಂಬಾನಿ ಅದಾನಿ ಅವರ ಜೇಬನ್ನೇ ತುಂಬಲಾಗುತ್ತೆ? ಅವರಿಬ್ಬರೇ ಇಂಡಸ್ಟ್ರಿಯಲಿಸ್ಟ. ಅವರು ಹಾಗಿದ್ರೆ ಅವ್ರ ಬಳಿ ಇರೋ ದುಡ್ಡು ಯಾರ್ದು ಸರ್? ಯಾರು ದುಡ್ಡು ಅದು? ಎಲ್ಲರೂ ಪ್ರಾಮಾಣಿಕರಿದ್ದಾರಲ್ವ. ಮೋದಿ ಅಂತ ಪ್ರಾಮಾಣಿಕರು ಇಡೀ ವಿಶ್ವದಲ್ಲಿ ಯಾರೂ ಇಲ್ಲ. ವಿಶ್ವನೂ ಅಲ್ಲ, ಈವನ್ ಚಂದ್ರಲೋಕ, ಇದು ಅಲ್ಲಿ ಜನ ಇದ್ದರೆ ಮಂಗಳ ಲೋಕ, ಯಾರೂ ಇಲ್ಲ. ಮೋದಿ ಅಪ್ಪಟ ಪ್ರಾಮಾಣಿಕರಲ್ವ ಅಲ್ವಾ. ಅಮಿತ್ ಶಾ ಇನ್ನೂ ಪ್ರಾಮಾಣಿಕರು. ಅಮಿತ್ ಶಾ ಅಂತ ಪ್ರಾಮಾಣಿಕರು ಯಾರೂ ಇಲ್ಲ. ಅಲ್ಲಿರುವವರೆಲ್ಲ ಪ್ರಾಮಾಣಿಕರೇ. ಮತ್ತು ಅದ್ರ ಜೊತೆಗೆ ಅದಕ್ಕೊಂಥರ ವಾಷಿಂಗ್ ಮಿಷಿನ್ ಅಂತಾರೆ BJPಗೆ. ಯಾರು ಹೋದರೂ ಅವ್ರು ವಾಶ್ ಆಗ್ಬಿಟ್ಟು ಪ್ರಾಮಾಣಿಕರಾಗ್ಬಿಡ್ತಾರೆ. ಎಲ್ಲ ಅಪ್ಪಟ ಪ್ರಾಮಾಣಿಕರು, 100,000 ಪಟ್ಟು ಪ್ರಾಮಾಣಿಕರು. ಹಾಗಿದ್ದರೆ ಕೇವಲ ಇವರಿಬ್ಬರ ಕಿಸೆಗೆ ಯಾಕೆ ದುಡ್ಡು ಹೋಗ್ತಿದೆ? ಅದಾನಿ ಅಂಬಾನಿ ಅವ್ರ ಕಿಸೆಗೆ ಮಾತ್ರ ಯಾಕೆ ದುಡ್ಡು ಹೋಗ್ತಿದೆ? ನೀವು ಯಾವಾಗ ರಷ್ಯಾದಿಂದ ಕಡಿಮೆ ಬೆಲೆಗೆ ನೀವು ಇಂಧನವನ್ನು ತಗೊಂಡ್ರಿ, ಅದರ ಲಾಭವನ್ನು ನಿಮ್ಮಂಥ ಸಾಮಾನ್ಯ ಜನರಿಗೆ ತಲುಪಿಸ್ಬೇಕಿತ್ತಲ್ವ. ಪೆಟ್ರೋಲ್ ಬೆಲೆ $60 $50 ಬಂದರೆ ನಾವು ಉಸಿರಾಡ್ಕೊತಿದ್ವಿ ಅಲ್ವಾ. ಆ ಲಾಭದಲ್ಲಿ ಮುಖೇಶ್ ಅಂಬಾನಿ ಮಾಡಿದ ಲಾಭದಲ್ಲಿ ಒಂದು ಪರ್ಸೆಂಟೇಜ್ ಆದರೂ ನಮಗೆ ಬೇಕಲ್ಲ ಸರ್. ಅದೇ ಕೊಡದೇ ಇದ್ದರೆ ಯಾಕಾಗಿ ಇದನ್ನು ಮಾಡ್ತಿದ್ದಾರೆ? ಅವರಿಬ್ಬರು ಕಿಸೆಯನ್ನು ಯಾಕೆ ತುಂಬಲಾಗ್ತಾ ಇದೆ? ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಿದ್ದೀನಿ ಅಂದರೆ, ನಾವು ಇಂಡಿಯಾ ಈಸ್ ಸಫರಿಂಗ್. ನಮ್ಮ ದೇಶ ಈಗ ಸಫರ್ ಆಗ್ತಿದೆ. ಡೊನಾಲ್ಡ್ ಟ್ರಂಪ್ ನಮಗೆ ಗೂಟ ಹೊಡಿತಾ ಇರುವುದು ಮೊದಲನೇ ಮೇನಾಗಿ ನಾವು ಇಂಧನ ತರಿಸ್ತಿರೋದಕ್ಕೆ. ಅಂದರೆ ದಟ್ ಅಂಬಾನಿಯವರ ಕಿಸೆಗೆ ದುಡ್ಡು ಹೋಗಲಿ ಅಂಥೇಳಿ ನಾವು ಅಮೇರಿಕಾದ ಅಧ್ಯಕ್ಷರಿಂದ ಇಡೀ ಭಾರತೀಯರು ಗೂಟ ಹೊಡಿಸ್ಕೊತಿದ್ದಾರೆ. ಅಂಬಾನಿ ಗೂಟ ಹೊಡಿಸ್ಕೊತಾ ಇಲ್ಲ. ಅವ್ರು ಇವತ್ತು ತಗೋತಾರೆ, ನಾಳೆ ನಿಲ್ಲಿಸ್ತಾರೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸರ್. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೀವು ಅವರ ದೊಡ್ಡ ಬಟ್ಟಂಗೆ ಆಗಿ ನೋ ಇಶ್ಯೂ, ಬಟ್ ಟೆಲ್ ಮೀ, ಯಾಕೆ ನೀವು ರಷ್ಯಾದಿಂದ ಅತಿ ಕಡಿಮೆ ಬೆಲೆಗೆ ತೆಗೆದುಕೊಂಡಂಥ ಇಂಧನ ಏನಿದೆ, ಆ ಇಂಧನದ ಲಾಭವನ್ನು ಸಾಮಾನ್ಯ ಜನರಿಗೆ ಯಾಕೆ ಕೊಟ್ಟಿಲ್ಲ? ದಿಸ್ ಇಸ್ ದ ಥಿಂಗ್. ಇನ್ನು ಟ್ರೇಡ್ ಡೀಲ್ಗೆ ಬಂದರೆ, ನೋಡಿ ಎಷ್ಟು ವಿಶ್ವದ ಎಲ್ಲ ನಾಯಕರುಗಳ ಸಭೆಗಳೇನು ನಡೀತೀವಲ್ಲ, ಮೋದಿಯವ್ರಿಗೆ ಯಾರಲ್ಲೂ ಭಾಗವಹಿಸ್ತಿಲ್ಲ. ಒಂದು ಟೈಮಿಗೆ ಏನು ರೀ ಅದು, ಅವರು ಕಾಲಿಗೆ ಚಕ್ರ ಕಟ್ಟಂಗೆ ಓಡಾಡ್ತಿದ್ರಲ್ರಿ. ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಯಾವ ದೇಶದಲ್ಲಿ ಹೋಗೋದು, ಅಲ್ಲಿ BJP ಆರ್ಗನೈಸೇಷನ್ ಎಲ್ಲ ಅಲ್ಲಿಯ ಇಂಡಿಯನ್ ಡಯಾಸ್ಪೊರಾನ ರೆಡಿ ಮಾಡಿಬಿಡೋದು. ಅವರು ಜೈ ಮೋದಿ ಮೋದಿ ಇಂಡಿಯನ್ ಡಯಾಸ್ಪೊರಾ, ಇಂಡಿಯಾ ಬಿಟ್ಟೋಗ್ಬಿಟ್ಟು ಅಲ್ಲಿ ಬೇರೆ ದೇಶದಲ್ಲಿ ದುಡ್ಡು ಗಿಡ್ ಮಾಡ್ಕೊಂಡಿದ್ದಾರೆ ನೋಡಿ. ಅವ್ರಿಗೆ ಭಾಳ ದೂರದಲ್ಲಿ ಹೇಳೋದು ಕಷ್ಟ, ಅನುಭವಿಸೋ ದೇಶದೊಳಗಿರೋರು ನಾವು, ಆಯಿತಾ? ಅಲ್ಲಿ ಹೋಗಿ ಅವ್ರನ್ನ ಕಟ್ಕೊಂಡು ಹೋ ಕೈ ಎತ್ತದೇನು, ಕಾಲೆತ್ತದೇನು, ತಲೆ ಕೆಳಗೆ ನಿಲ್ಲೋದು ಒಂದು ಬಾಕಿ. ಆ ರೀತಿ ಇಂಡಿಯನ್ ಡಯಾಸ್ಪೊರಾ ಎಲ್ಲ ಕಡೆ, ಅಮೇರಿಕಾದಲ್ಲಿ, ಇಂಗ್ಲೆಂಡ್ದಲ್ಲಿ, ಜರ್ಮನಿಯಲ್ಲಿ ಹೋದಲ್ಲಿ. ಆದರೆ ಇತ್ತೀಚೆಗೆ ಮೋದಿ ಸಾಹೇಬರು ವಿದೇಶಕ್ಕೆ ಹೋಗುವುದನ್ನು ನಿಲ್ಲಿಸಿದ್ದಾರೆ. ಅವರು ಟ್ರಂಪನ್ನು ಎದುರಿಸುವುದರಲ್ಲಿ ಅಸಮರ್ಥರಾಗಿದ್ದಾರೆ ಅಂತ ಕಾಂಗ್ರೆಸ್ ಈಸ್ ಎಲೆಜಿಂಗ್. ಅವ್ರಿಗೆ ಯಾಕೆ ಭಯ ಅನ್ನೋ ಪ್ರಶ್ನೆಯನ್ನು ಕಾಂಗ್ರೆಸ್ ರಾಹುಲ್ ಗಾಂಧಿಯವರು ಕೇಳ್ತಾ ಇದ್ದಾರೆ.
ಹಾಗೇನು ಜಯರಾಮ್ ರಮೇಶ್ ಅವರು ಕೇಳ್ತಿದ್ದಾರೆ ವಾಯ್ ಹೇಳಬೇಕಲ್ವಾ. ಸೊ ಏನು ಗಾಜಾದಲ್ಲಿ ಭಾಳ ಇಂಪಾರ್ಟೆಂಟ್ ಆದ ಸಭೆ ನಡೀತು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ನಿಲ್ಲೋ ಸಂದರ್ಭದಲ್ಲಿ. ಆ ಸಭೆಗೆ ಮೋದಿಯವರಿಗೆ ಆಹ್ವಾನ ನೀಡಲಾಗಿತ್ತು. ಮೋದಿ ಹೋಗಲಿಲ್ಲ, ತಪ್ಪಿಸ್ಕೊಂಡು ಅಲ್ವಾ. ಇತ್ತೀಚೆಗೆ ಏಷ್ಯನ್ ಮೀಟ್ ಇತ್ತು, ಅಲ್ಲೂ ಟ್ರಂಪ್ ಬಂದಿದ್ದರು, ಮೋದಿ ಹೋಗಲೇ ಇಲ್ಲ, ಜೈಶಂಕರ್ ಕಳಿಸಿದ್ರು. ಎಲ್ಲ ಕಡೆ ಜೈಶಂಕರ್. ನೀವು ಇದು ದೇಶದ ಮುಖ್ಯಸ್ಥರಿದ್ದರೆ ಅವ್ರಿಗೆ ಸಿಗುವ ಗೌರವ ಇದೆಯಲ್ಲ, ಅದು ಬೇರೆ. ವಿದೇಶಾಂಗ ಸಚಿವರು ಅವ್ರು 2ನೇ ಸಾಲ 3ನೇ ಸಾಲ ಎಲ್ಲೋ ಹಿಂದೆ ನಿಂತ್ಕೊಂಡು ಪಾಪ ಭಾರತದ ಮರ್ಯಾದೆ ಏನಾಯಿತು ಸರ್? ಅದೇ ಮೋದಿಯವರು ಹೋಗಿದ್ದರೆ ಮುಂದಿನ ಸಾಲದಲ್ಲಿ ಟ್ರಂಪ್ ಪಕ್ಕ ನಿಂತ್ಕೊಂಡು ಫೋಟೋ ನಾವೆಲ್ಲ ಎಷ್ಟು ಸಂತೋಷ ಪಡ್ತಿದ್ವಿ ಅಲ್ವಾ. ಅವ್ರು ಹೋಗಿಲ್ಲ. ಯಾಕೆ ಅವರಿಗೆ ಟ್ರಂಪನ್ನು ಎದುರಿಸುವ ಭಯ ಅಂತ? ಈ ಪ್ರಶ್ನೆಗೆ ಉತ್ತರ ಬೇಕಲ್ವ ನಮಗೆ. ಈಗ ನೀವು ಹೇಳೋಕ್ಕೋದ್ರೆ ಏನು ಭಯ ಇಲ್ಲ, ಏನಿಲ್ಲ, ಟ್ರಂಪನ್ನು ಮಣಿಸ್ಬಿಟ್ಟಿದ್ದೀವಿ ನಾವು. ಟ್ರಂಪ್ ಹೌದಾ, ಅದಕ್ಕೆ ನೋಡಿ ನನ್ನ ಭಾಳ ಆತ್ಮೀಯ ಸ್ನೇಹಿತ ಮೋದಿ ಅಂತ ಹೇಳ್ತಾನಲ್ಲ ಅಂತ ಇವರು ತಮ್ಮ ಬೆನ್ನು ಧಾನ್ಯ ತಟ್ಕೋತಾರೆ ಈ ಜನ. ಗೊತ್ತೇನು ರೀ, ಸಾಮಾನ್ಯ ಇಲ್ಲ ಕಣ್ರಿ, ಹಾಗೆ ಹೀಗೆ ಅಂತ. ಆದರೆ ಇಟ್ಸ್ ಎ ಸೀರಿಯಸ್ ಇಶ್ಯೂ, ಇಟ್ಸ್ ವೆರಿ ಸೀರಿಯಸ್. ಈಗ ಚೀನಾ ಮತ್ತು ಅಮೇರಿಕಾದ ನಡುವಿನ ಸಂಬಂಧ ಸುಧಾರಿಸಿದ ಹಾಗೆ ಭಾರತ ಐಸೋಲೇಟ್ ಆಗುತ್ತೆ. ಯಾಕೆಂದರೆ ಪಾಕಿಸ್ತಾನ ಚೀನಾ ಜೊತೆಗೂ ಚೆನ್ನಾಗಿದೆ, ಈಗ ಅಮೇರಿಕದ ಜೊತೆಗೂ ಚೆನ್ನಾಗಿದೆ ಅಲ್ವಾ. ಅದು ಯಾವ್ಯಾವ ರೀತಿಯ ಬೆನಿಫಿಟ್ ಬೇಕು ಅನ್ನೋದೇನಿದೆ, ಎಲ್ಲ ಬೆನಿಫಿಟನ್ನು ಆ ಉಗ್ರಗಾಮಿಗಳನ್ನು ಸಾಕುವ ಆ ದೇಶ ಪಡ್ಕೊಳ್ಳುತ್ತೆ. ನಾವು ಪಾಕಿಸ್ತಾನವನ್ನು ಬೈಕೊಂಡು ಏನೂ ಮಾಡೋಕ್ಕಾಗದೆ ನಿಸ್ಸಹಾಯಕರಾಗಿ 2 ದೈತ್ಯ ಶಕ್ತಿಗಳೇನಿದೆ ವಿಶ್ವದಲ್ಲಿ, ಆ ದೈತ್ಯ ಶಕ್ತಿಗಳನ್ನು ನಾವು ದೂರ ಆಗ್ಬಿಟ್ಟಿದ್ದೀವಿ. ಯಾರೂ ಇಲ್ಲ ನಮಗೆ ಸ್ನೇಹಿತರೀಗ. ಪ್ಲೀಸ್, ಯಾರಿದ್ದಾರೆ ಸ್ನೇಹಿತರು ಹೇಳಿ? ರಷ್ಯಾ ಇವತ್ತು ನಾನು ಹೇಳಿದೆ ರಾಯಭಾರಿ ನೀಡಿದ ಉತ್ತರ ನಂದಲ್ಲ, ಅದೆಲ್ಲ ಈ ಇಂಧನ ಖರೀದಿಯ ಜವಾಬ್ದಾರಿಯನ್ನು ರಷ್ಯಾ ಭಾರತ ಮೇಲೆ ಹಾಕಿದೆ. ಅದ್ರ ಜೊತೆಗೆ ರಷ್ಯಾ ಮತ್ತು ಪಾಕಿಸ್ತಾನದ ಸಂಬಂಧ ಭಾಳ ಸುಧಾರಿಸ್ತಾ ಇದೆ. ಬಿ ಕೇರ್ಫುಲ್, ಸಂಬಂಧ ತುಂಬ ಸುಧಾರಿಸ್ತಾ ಇದೆ. ಇಟ್ ಇಸ್ ಎ ಡೇಂಜರಸ್ ಸಿಗ್ನಲ್. ಸೊ ಇಡೀ ಭಾರತ ವಿದೇಶಾಂಗ ನೀತಿಯಲ್ಲಿ ಭಾರತ ಈಸ್ ಇನ್ ಡೇಂಜರಸ್ ಪೊಸಿಷನ್. ನಾವು ಭಾರತ ಅಪಾಯಕಾರಿಯಾದ ಸ್ಥಿತಿಯಲ್ಲಿದೆ. ಸೊ ವಿದೇಶಾಂಗ ನೀತಿ ಏನಿದೆ ಅದರಲ್ಲಿ ಮೂಲಭೂತ ಬದಲಾವಣೆಗಳಾಗಬೇಕಾದ ಅನಿವಾರ್ಯ ಇದೆ. ಯಾಕೆಂದರೆ ಈ ದ್ವೇಷದ ರಾಜಕಾರಣ ಇರುತ್ತಲ್ಲ, ದೇಶದ ಒಳಗಡೆ ನಿಮಗೆ ಮತವನ್ನು ತಂದು ಕೊಡುತ್ತೆ. ನಿಜ, ಈಗ ಮುಸ್ಲಿಮರನ್ನ ಅಪಾಯಕಾರಿಗಳಂತ ಎತ್ತು ಕಟ್ಟಿ ಅವರ ವಿರುದ್ಧ ಮಾಡಿಸಿ ನೀವು ಓಟ್ ತಗೋಬೋದು. ಆದರೆ ವಿಶ್ವ ರಾಜಕಾರಣದಲ್ಲಿ ನೀವು ದ್ವೇಷ, ಟ್ರಂಪ್ ಹೀಗೆ ಮಾಡಿದ್ನಾ ನಾನು ಬಿಡಲ್ಲ ಟ್ರಂಪನ್ನು ಅಂದ್ಕೊಂಡು ನೀವು ನಕ್ಕೊಂಡು ಬಂದ್ಕೊಂಡು ಕೂತರೆ ರಾಮ ಮಂದಿರದಲ್ಲಿ ಹೋಗಿ ಭಜನೆ ಮಾಡಬೇಕಷ್ಟೆ. ಆ ರೀತಿ ದ್ವೇಷದ ಡಿಪ್ಲೊಮಸಿಯಲ್ಲಿ ಯಾವುದೋ ದ್ವೇಷ ಇರಲ್ಲ ಮತ್ತು ತಪ್ಪಿಸ್ಕೊಂಡು ಹೋಗಲ್ಲ. ಎವ್ರಿಬಡಿ ಟ್ರೈ ಟು ಸಿಟ್ ಅಕ್ರಾಸ್ ದ ಟೇಬಲ್ ಆ್ಯಂಡ್ ಡಿಸ್ಕಸ್. ವಿಶ್ವದಲ್ಲಿ ಆಗೋದು ಹಾಗೇನೆ. ಯಾರು ನಾನು ಬರೋಲ್ಲ, ಸಣ್ಣ ಮಕ್ಕಳು ಟೈಪು, ಮಕ್ಕಳು ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಮಾಡ್ತಾರೆ ಗೊತ್ತಲ್ವ. ಪುಟ್ಟ ಮಕ್ಕಳು ಗಲಾಟೆ ಹೊಡಿತಾರೆ, ನಾ ಸ್ಕೂಲಿಗೆ ಹೋಗಲ್ಲ ಅಂತಾರೆ, ಇವತ್ತದು ಇದು ಅಂತಾರೆ. ಇದನ್ನು ಚೈಲ್ಡಿಶ್ ಬಿಹೇವಿಯರ್ ಅಂತಾರೆ. ನಮ್ಮ ವಿದೇಶಾಂಗ ನೀತಿ ಈ ರೀತಿ ಚೈಲ್ಡಿಶ್ ಆಗಿ ಹಾಕ್ಬೋದು. ಈಗ ಹಾಕ್ಕೂತಿದೆ. ಟ್ರಂಪ್ ಮೇಲೆ ಸಿಟ್ಟು ಮೋದಿಯವರಿಗೆ. ನಾವು ಮಾತಾಡೋಲ್ಲ ಮಾತ್ರ. ಟ್ರಂಪ್ ಕಳ್ಕೊಳ್ಳೋದು ಏನಿದೆ ಅಲ್ವಾ. ನಾವು ಸಫರ್ ಆಗ್ತಿದ್ದೀವಿ. ಈಗ 50% ಬಿದ್ದಿದೆ ಇದು ಮಾತಾಡಿದೆ ಹೆಂಗೆ ಬಗೆಹರಿಯುತ್ತೆ? ಜೈಶಂಕರ್ ಅವ್ರು ಮಾತಾಡ್ಬಿಡ್ತಾರಾ? ಟ್ರಂಪ್ ವಾಂಟ್ಸ್ ಮೋದಿ ಕಮ್ ಅಕ್ರಾಸ್ ಕುದ್ಗ ಮಾತಾಡು ಅಂತಾರೆ. ನಾವು ಮಾತಾಡೋಕ್ಕೆ ರೆಡಿ. ಸೊ ಅದರಿಂದ ಈ ಸ್ವಾತಂತ್ರ್ಯದ ಬಂದ ನಂತರ ಭಾರತದಲ್ಲಿ ವಿದೇಶಾಂಗ ನೀತಿ ಈ ರೀತಿ ಕುಸಿದಿರಲಿಲ್ಲ ಎಂದು. ನೀವು ನೆಹರು ಬೈಕಳಿ, ಇಂದಿರಾ ಗಾಂಧಿ ಬೈಕಳಿ, ರಾಜೀವ್ ಗಾಂಧಿ ಬರ್ಕಳಿ, ಬೈಯಚ್ಚೆ ಇಷ್ಟ ನಿಮಗೆ. ಮೋದಿ ಇವತ್ತು ನೋಡ್ತಾ ಇದ್ದೆ, ಇವತ್ತು ಯಾವುದೋ ವಿಚಾರಕ್ಕೆ ನೆಹರು ಬೈತಾ ಇದ್ದರು. ರೀ ನೆಹರು ನಂತರ ಬೈರಿ, ಮೊದಲು ನೀವು ಏನು ಮಾಡ್ತಿದ್ದೀರಿ ಹೇಳಿ. ನೀವು ವಿದೇಶಾಂಗ ನೀತಿಯಲ್ಲಿ ಏನು ಮಾಡ್ತಿದ್ದೀರಿ? ಸೊ ಜವಾಹರ್ಲಾಲ್ ನೆಹರು ವಿದೇಶಾಂಗ ನೀತಿಯಲ್ಲಿ ಏನು ಮಾಡಿದರು ಅದಕ್ಕೆ ಉತ್ತರ ಕೊಡಿಯಪ್ಪ. ಕೊನೆಗೆ ಮಾತಾಡಿ, ಎದ್ದರೆ ನಿಂತರೆ ಕೂತ್ರೆ ನೆಹರು 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 ಬೈತಾ ಇರೋದು, ಬೇರೆ ಕೆಲಸನೇ ಇಲ್ಲ. ಇನ್ಯಾರೋ ಸ್ವಾತಂತ್ರ್ಯ ಪೂರ್ವ ಸಾಧ್ಯ ಆದರೆ ಇನ್ಯಾರನ್ನೋ ಬೈತಿದ್ರು. ಎಂಥ ಚೈಲ್ಡಿಶ್ ಜನ ರೀ. ನಮ್ಮ ಅಡ್ಮಿನಿಸ್ಟ್ರೇಷನ್ ಈಸ್ ಸೋ ಚೈಲ್ಡಿಶ್. ಅವ್ರಿಗೆ ಡಿಪ್ಲೊಮಸಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಬರೀ ದ್ವೇಷ ಭಾಷಣ. ದ್ವೇಷ ಮಾಡೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ನಡೆಯಲ್ಲ. ಅದು ಈಗ ಅರ್ಥ ಆಗ್ಬೋದು ಅಂದ್ಕೊಂಡಿದ್ದೇನೆ. ಲೆಟಸ್ ವೇಟ್ ಆ್ಯಂಡ್ ಸಿ. ಚೀನಾ ಮತ್ತು ಅಮೇರಿಕಾದ ಸುಧಾರಿಸಿದ ಸಂಬಂಧ ನಮ್ಮ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಸೊ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಿನ ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.